ಕೆಲವ್ರು ಹೇಳ್ತಾರೆ ನೋಡು, ಅಪ್ಪ ಅದನ್ನ ಮನ್ಯಾಗ ಗೊತ್ತಿಲ್ಲ, ನಿಮ್ಮ ಮನೆಯವ್ರು ಇಲ್ಲ ಆಗ್ಯಾರ ನಮ್ಗೆ ಗೊತ್ತಿಲ್ಲ ರೀ, ಯಾವಾಗ ಬರ್ತಾರೆ ಹೇಳೋಗಿರ್ತಾರನ್ರಿ, ಹಿಂಗೆ ಮಾತಾಡ್ತಾರೆ ಕೆಲವು ಹೆಣ್ಮಕ್ಳು ನೋಡ್ರಿ, ನಾವು ಅಬ್ಸರ್ವ್ ಮಾಡಿ. ಇದು ಭಾಳ ತಪ್ಪು. ಯಾರೇ ಇರಲಿ ಅವ್ರು ಬಂದಂಥವ್ರು ಯಾಕೆ ಬಂದಿದ್ರಿ ಏನು. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಈ ಪದ್ಧತಿ ಇದೆ, ಸಿಟಿ ಕಡೆ ಭಾಳ ಕಡಿಮೆ ರೀ. ಗೇಟ ತೆಗಿಯಂಗಿಲ್ಲ ಅವರು, ಕಿಟಕಿಯಾಗ ಒಂದು ಸ್ವಲ್ಪ ಮಕ್ಕ ಕಾಣಷ್ಟೇ ಬಾಗಿಲ ಬಿಡಿಸಿರ್ತಾರೆ. ಯಾರು ಬೇಕು ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಹೇಳೋಗಿರ್ತಾರೆ ಅವರು. ಹಿಂಗೆ ನಮ್ಗೆ ಉಲ್ಟಾ ಹೋಗೋ ಅಂತ ಕೈ ಬಿಟ್ಟು ನಾವು ಅಷ್ಟೇ. ಆದರೆ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ಅತಿಥಿ ಸತ್ಕಾರ ಇರೋದ್ರಿಂದ ಉತ್ತರ ಕರ್ನಾಟಕದಲ್ಲೇ ಹಾಸ್ಯ ಹುಟ್ಟುತ್ತಾ ಇದೆ. ಇವತ್ತು ಹಾಸ್ಯ ಏನಾದ್ರು ಹುಟ್ಟುತ್ತದೆ ಉತ್ತರ ಕರ್ನಾಟಕದಲ್ಲೇ. ನಮ್ಮ ಜನ ತಮ್ಮ ಜೀವನವನ್ನೇ ಹಾಸ್ಯ ಪ್ರಸಂಗಗಳು ತುಂಬಿಕೊಂಡಿರ್ತಾರೆ. ಎಂತೆಂಥ ಘಟನೆ ಹೇಳ್ತಾರೆ, ನಾಟಕ ಆಡ್ತಾರೆ, ಬಯಲಾಟ ಆಡ್ತಾರೆ, ದೊಡ್ಡಾಟ ಆಡ್ತಾರೆ, ಇಂಥ ರಂಗ ವೇದಿಕೆಗಳನ್ನ ಬಳಸಿಕೊಳ್ತಾರೆ. ನಾಟಕ ಆಡ್ತಾರೆ. ನಮ್ಮ ಕಡೆ ಹಿಂದೆ ಆಡ್ತಿದ್ರು ಹಿರಣ್ಯಕಶಿಪು ಅಂತ. ಆಗಿನ ಕಾಲಕ್ಕೆ ಹೆಣ್ಮಕ್ಳು ಡ್ರಾಮಾ ಮಾಡ್ತಿದ್ದಿಲ್ಲ ರೀ. ಇವತ್ತು 20-25-30 ವರ್ಷದಿಂದ ಗಂಡು ಮಕ್ಳೊಳಗೆ ಭಾಳ ಚಂದ ಇರೋನು ಹೆಣ್ಣು ವೇಷ ಹಾಕ್ತಿದ್ರು. ಸ್ವಲ್ಪ ಕೆಂಪು ಗುಂಡ್ಗಿದ್ದ ಅಂದ್ರೆ ಲೇ ಮಗ ನನಗೆ ಹೆಣ್ಣಾಗ. ಹಂಗೆ ಹುಸೇನಪ್ಪ ಅಂತ ಒಬ್ಬ ಇದ್ದ, ದ್ರೌಪದಿ ವಸ್ತ್ರಾಪರಣ ನಾಟಕ ಆಡಕತ್ತಿದ್ರು. ಅವನಿಗೆ ಹೆಣ್ಣು ಮಾಡಿದ್ರು, ಲೇ ಹುಸೇನಿ ಒಂದು ತಿಂಗಳ ಮಗನ ಒಳಗೆ ತಯಾರಿ ತೊಗೋಬೇಕು, ನೀನು ಗೌಡ್ರ ಮನೆ ನೀನು ಊಟ ಏನು ಬೇಕು ಅದು ಹಾಕ್ತಾರೋ, ಬೇಷ್ ಉಂಡು ಹೊರಗಿರ್ಬೇಕು, ಇನ್ನು ಸ್ವಲ್ಪ ಕೆಂಪಾಗಬೇಕು, ಕೂದಲ ಬಿಡ್ಬೇಕು, ದ್ರೌಪದಿ ನೀನು ದ್ರೌಪದಿ ಪಾಠ ಮಾಡ್ತೀನಿ ಅಂತ ಊರಾಗ ಒಬ್ಬರಿಗೆ ಗೊತ್ತಾಗಬಾರ್ದು, ಹೆಣ್ಮಗಳನ್ನೇ ಕರೆಸಿ ಅಂತ ತಿಳ್ಕೋಬೇಕು ಜನ ಆತ್ರಿ ಅಂದ. ರೆಡಿಯಾದ ಗೌಡ್ರ ಮನೆ ಒಳಗಿದ್ದ ಆರಾಮ್ ಬೆಣ್ಣೆ ಹಾಲು ತುಪ್ಪ ಎಲ್ಲ ಊಟ ಮಾಡಿ ಮಸ್ತ್ ತಯಾರಾದನ್ರಿ. ನಾಟಕ ದಿನ ಮೊದಲನೇ ವೇಷದೊಳಗೆ ಬಂದು ಹಿಂಗೆ ಬಳಕೆ ಅಂತ ನಿಂತು ಎಲ್ಲರಿಗೂ ನಮಸ್ಕಾರ ಅಂದ. ಆ ಮಂದಿ ಗಾಬರಿ ಆಗಿಬಿಟ್ರಿ. ಯಾವ ಊರ ಕೀಕಿ ಯಾವ ಊರ ಕೀಕಿ. ಸಣ್ಣ ಗೌಡ್ರ ಮಂದಿ ಮಾತಾಡ್ಸಕ್ಕೆ ಹಿಂದೆ ಬರಾಕತ್ತಿದ್ರಿ. ಯಾರೋ ಬರ್ಬೇಡ್ರಿ ಬರ್ರಿ, ಯಾರ್ಯಾರು ಮಾತಾಡ್ಸಂಗಿಲ್ಲ, ಆಕಿ ಸಿಟಿ ಬರ್ತಾಳ, ನಾಟಕ ಬಿಟ್ಟು ಹೋಗಿ ತೋಡಾಕಿ. ಹಾರ್ಮೋನಿಯಂ ಮಾಸ್ತರ್ ಭಾಳ ಸ್ಟ್ರಿಕ್ಟ್ ಇದ್ದ, ಲೇ ಹುಷಾರಿ ಮಗನೇ ಯಾರನ್ನ ಮಾತಾಡ್ಸ್ಬೇಡ, ಗೊತ್ತಾದ್ರೆ ಕಷ್ಟ, ನಾಟಕ ಆಗಿಂದ ನಾನು ಐಡಿಯಾ ಮಾಡ್ತೀನಿ, ನೀನು ಪರಿಚಯ ಮಾಡಿಸ್ತೀನಿ. ಜನ ಹಿಂಗೆ ಕಲ್ತು ಬಿಟ್ಟಿದ್ರಿ. ಹೆಣ್ಮಗಳು ಪಾಠ ಮಾಡ ನೋಡಕ್ಕೆ ಹತ್ತಿಬಿಟ್ರಿ. ಎಲ್ಲ ಮಂದಿನ ಟೈಟ್ ಮಾಡಿದ್ದವ ಯಾರೋ ಹಾರ್ಮೋನಿಯಂ ಮಾಸ್ತರ. ಇವನು ದ್ರೌಪದಿ ಪಾಠ ಹುಸೇನಪ್ಪ, ಅವ್ನ ಗೆಳೆಯ ಇದ್ದ ಕೆನ್ಸಪ್ಪ ಅಂತೇಳಿ ಅವ ಫುಲ್ ಕುಡ್ದು ಹಿಂದೆ ತಟ್ಟಿ ಹರ್ಕೊಂಬಂದ್ಬಿಟ್ಟ. ಅವ ಒಳಗೆ ಬಂದು ಮೈಕಿನ ಮುಂದೆ ನಿಂತು ದ್ರೌಪದಿ ಪಾಠ ಮಾಡಿದಂತ ನನ್ನ ಗೆಳೆಯ ಹುಸೇನಪ್ಪ 10 ರೂಪಾಯಿ ಐರಿ ಮಾಡ್ತೀನಿ ನಾನು. ಅಣೆ ಬಡ್ಕೊಂಬಿಟ್ಟ ಹಾರ್ಮೋನಿಯಂ ಮಾಸ್ತರ್. ಅವ ಬಂದಬಿಟ್ರಿ ಸ್ಟೇಜ್ಗೆ ಬಂದು ಹಿಂಗೆ ಬಳಿಕೊಂತ ಬಂದು ಜಡಿ ಮುಂದೆ ಹಾಕಿ ಕೈ ಹಿಂಗೆ ಮಾಡಿ 10 ರೂಪಾಯಿ ಇಸ್ಕೊಂಡು ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಹೋಗಿದ್ರು. ಭಾಳ ಚಲೋ ಇತ್ರಿ. ಅವ ಕೈಗೆ 10 ರೂಪಾಯಿ ಬಂದುಗಳೇತ ಹೆಣ್ಪಾಟ್ ಮಾಡಿ ಅನ್ನೋದ ಮರ್ತುಬಿಟ್ಟ. ಸೀರೆ ಮ್ಯಾಗೈತೆ ಡ್ರೈವರ್ ಬಕ್ಕಣದಾಗ ಇಟ್ಕೊಂಡ್ಬಿಟ್ಟ ಅಲ್ಲೇ. ಮಂದಿ ಎಲ್ಲ ಅಯ್ಯೋ ನಾವು ನನಗೈತಿ. ಹಾರ್ಮೋನಿಯಂ ಮಾಸ್ತರ್ ಪರದೆ ಹೇಳೋದು ಬಂದಲಿ ಬುದ್ಧಿ ಐತೆ ಇಲ್ಲ ನೀವು. ನಾನು ಏನು ಹೇಳಿದ್ದೆ, ಇಲ್ಲರಿ ಮಾಸ್ತರ ಒಳಗಿಟ್ರೆ ಹೊಡಿತಾರೆ ಅದನ್ನು. ಅವನು ಕಷ್ಟ ಅವನಿಗೆ ಕೈ ಮುಗಿದು ಹೇಳಿ ಹಾರ್ಮೋನಿಯಂ ಮಾಸ್ತರ್, ನೋಡಪ್ಪ ತಮ್ಮ ಇದೇನ ಆತು ಹೋಗ್ಲಿ, ದ್ರೌಪದಿ ವಸ್ತ್ರಾಪರಣದೊಳಗೆ ಭಾಳ ಹುಷಾರಿರ್ಬೇಕು ನೀನು. ನನಗೆ ಯಾಕೆ ಹೇಳ್ತೀರಿ ಸೀರೆ ಹೇಳ ದುಶ್ಯಾಸನ ಅವ್ನು ಹೇಳ್ರಿ. ಅವ್ನು ಕಡೆ ಬಾಯಿ ಲೇ ದುಶ್ಯಾಸನ ಹುಷಾರ್ ಮಗನ 10 ಸೀರೆ ಉಡಿಸಿವಿ ದ್ರೌಪದಿಗೆ, 10 ಇಲ್ಲ ಅಂಕಿ ಎಣಸು ಇಲ್ಲ ಬಣ್ಣ ಗುರ್ತಿಟ್ಕೋ, ನೀಲಿ ಕೆಂಪು ಹಸಿರು ಕೊನೆಯಿಂದ ಹಳದಿ ಮಗನ ಸೀರೆ. ಹಳದಿ ಕಲರ್ ಬಂತಂದ್ರೆ ನಿಂದಿಸ್ಬಿಡು, ಬೆವ್ರು ಹಿಂಗಾಗಿ ಕುಂತು ಬಿಡು, ಮುಂದೆ ಸೀರೆ ಎಳಿಬೇಡ. 1 ಅಂತೇಳಿ 2 ಅಂತೇಳಿ ಇಲ್ಲ ಬಣ್ಣ ನೋಡ್ಕೋ. ಬೇಡಪ್ಪ ಬಣ್ಣ ಬೇಡಲ್ಲ, 10ನೇದು ಹೇಳ್ಕೊ ನೀವು. 9ಕ್ಕೆ ಕುಂತು ಬಿಡುವ ಕೆಳಗೆ. ಆಮೇಲೆ ಕೃಷ್ಣ ಬಂದು ಸೀರೆ ಕೊಡ್ತಾನೆ, ಮುಂದೆ ನಡೀತೈತೆ ನಾಟಕ ಆತ್ರಿ. ಅವ ದುಶ್ಯಾಸನ ಬೇರೆ ಪಾರ್ಟಿಗೆ ಮಾಡಕ್ಕೆ ಬಂದಾಗೆಲ್ಲ ಇವ ನೆನಪು ಮಾಡಿ ಕೇಳ್ತಿದ್ದ, 22 10 ನೆನಪೈತಿಲ್ಲ ಕೈ ಅನಿಸ್ದ, ನೆನಪೈತಿ ಸರ್ ಅಂತಿದ್ದವ. 10 ಹಳದಿ 10 ಅಂತಿವ ಅಂತಿದ್ದ ಅವ ಕೊಯ್ ಅನಿಸಿದ್ದ. ಮಂದಿಗೆ ಆಶ್ಚರ್ಯ, 10 ಹಳದಿ ಅಂತ ಯಾಕಂತ ಏನಿದು. ಕೊನೆಗೆ ಸೀನ್ ಬಂತ್ರಿ, ದ್ರೌಪದಿ ವಸ್ತ್ರಾಪರಣ ಸೀನ್ಕಿಂತ ಮುಂಚೆ ಪಗಡೆ ಆಟ ಆಡುವ ಸೀನು ಮುಗಿತು. ಪಾಂಡವರೆಲ್ಲ ಸೋತ್ಬಿಟ್ರು. ತಮ್ಮ ಎಳೆದ ಪಾಂಚಾಲಿ ಅನ್ನೋಂದ್ಬಿಟ್ಟು. ಇವ ಇಷ್ಟು ಗೊತ್ತಿಲ್ಲರಿ ಹಾರ್ಮೋನಿಯಂ ಮಾಸ್ತರ್. ಇಲ್ಲಿ ಈ ಸೀನ್ ನಡೆದಾಗ ಒಳಗೆ ಏನಾಗ್ಬಿಟ್ಟೈತೆ, ಒಂದು ಬಿಡಿ ಸಲುವಾಗಿ ದ್ರೌಪದಿಗೆ ದುಶ್ಯಾಸನಗ ಜಗಳ. ಆ ಬಿಡಿ ಸಲ ಜಗಳ ಆಡಿದವ್ರು ಕಡೆಗೆ ಬಾ ಮಗನ ನೀನು ಸ್ಟೇಜ್ ನೋಡ್ಕೊಂತೀನಿ ಅಂತ ಪ್ರತಿಜ್ಞೆ ಮಾಡಿಬಿಟ್ಟ ಅವ ದುಶ್ಯಾಸನ. ನೋಡ್ರಿ ಹಳ್ಳಿಯಾಗ ಎಷ್ಟು ಮಜಾ ಘಟನೆಗಳು ನಡೀತಿರ್ತಾವೆ. ಅವ ತಮ್ಮ ದ್ರೌಪದಿನ ಎಳೆದಿತ್ತ ಅಂತೀವ ಅಂದ್ರೆ ಕೊಯ್ ಅನಿಸ್ ನೆನಪೈತಿಲ್ಲ ಅಂತ ಕೇಳಿದ. ಎಲ್ಲ ಗೊತ್ತಾಯ್ತು ನನಗೆ ಸುಮ್ಮನಿರಿ ನೀವು, ಏನಾಗದ್ಲಾಗೈತೆ ನೀವು ಹಾರ್ಮೋನಿಯಂ ಮಾಸ್ತರ್. ಅವ ಹೋಗಿ ಆಕೆ ಹಾಳು ಹಿಡ್ಕೊಂಡು ಎಳ್ಕೊಂಬ ದಪ್ಪ ಅಂತ ಕೇಳಿಬಿಟ್ಟು, ಕೊಯ್ ನೆನಪೈತಿಲ್ಲ, ಎಲ್ಲ ಗೊತ್ತಾಯ್ತು ನೀವು ಸುಮ್ಮನಿರ್ರಿ. ತಮ್ಮ ಪಾಂಚಾಲಿ ಈಗ ನಮ್ಮ ಸೊತ್ತು, ಅವಳ ಸೀರೆಯನ್ನು ಎಳೆಯಲಾರೆ ಅಂತ ಕೇಳಿದ್ರೆ ಆಯಿತು ಅಣ್ಣ ಅಂತೀವಿ. ಮೊಣಕಾಲವ್ರು ಕುಂತು 1 2 3 ಅಂತ ಎಣಸಕತ್ತಿಬಿಟ್ರಿ. ಹೋಗ್ಬಿಡ್ತಲ್ಲ ನೆನಪು. ಬ್ಯಾರ ಅವೇನು ಲೆಕ್ಕ ಪಾಪ ಎಣಸ್ಬೇಕಂತ ಮಾಡ. ಮೊದಲನೇ ಸೀರೆ ಜೋರು ಆದಗಡೆ 2 ಬಂದ್ಬಿಟ್ಟು ಅವ ಅದನ್ನು 1 ಅಂತ ಲೆಕ್ಕ ಹಿಡಿದ್ರು. ಲಾಸ್ ಆಗಿ ಓಸು ಸೀರೆ ಎಳೆದು ಹೋಗ್ಬಿಟ್ರಿ. ದ್ರೌಪದಿ ಪಾಠ ಮಾಡಿದಂಥ ಹುಸೇನಪ್ಪನವರು ಪಟ್ಟಾಪಟ್ಟಿ ಡ್ರೈವರ್ ಮೇಲೆ ನಿಂತ್ಕೊಂಡ್ಬಿಟ್ರಿ. ಮ್ಯಾಗೆಲ್ಲ ಹೆಣ್ಣಿನ ವೇಷ, ಕೆಳಗೆ ಪಟ್ಟಿ ಡ್ರೈವರ್ ತಿರ್ಗಾಕತ್ಬಿಟ್ರೆ ನಾವು ಹೇ ಕೃಷ್ಣ ಅಂತ ನೋಡ್ಕೊಂತಾನ ಗಾಳಿ ಆಡ್ದಂಗೆ ಆಯ್ತು. ಕೆಳಗೆ ನೋಡ್ತಾನೆ ಸೀರೆ ಇಲ್ಲ.
ಇವ ಮೀಸಿ ಮೇಲೆ ಕೈ ಹಾಕಿ ನಗಾಕೈತಾನ ದುಶ್ಯಾಸನ. ಆದ್ರ ನಿಮ್ಗೆ ಹೇಳ್ತೀನಿ, ಪಟ್ಟಣಿಗರ ಹತ್ರ ಇರೋದಿಲ್ಲ ಕ್ರಿಯೇಟಿವಿಟಿ, ಹಳ್ಳಿ ಜನರ ಹತ್ರ ಇರ್ತದ. ಅವ ಒಂದು ಡೈಲಾಗ್ ಹೊಡೆದನ್ರಿ, ಯಾರು ಹುಸೇನಪ್ಪ ನೋಡ್ರಿ, ಅನುಭವ ಜೀವನದಲ್ಲಿ ಹೆಂಗೆ ಪಾಠ ಕಲಿಸ್ತದ. ಅವ ಎಲ್ಲರೂ ನಗತನ, ಜನ ತನ್ನ ಡ್ರೈವರ್ ನೋಡತನ ಸುಮ್ಮನೆ ಇದ್ದು ತಿರುಗಿ ನಿಂತ್ಕೊಂಡು, ಹೇ ಕೃಷ್ಣ ಪರಮಾತ್ಮ ನೀನೆಂತ ಪರಮ ದಯಾಳು, ಮತ್ತೆ ಸೀರೆಯನ್ನೇ ನನಗೆ ಅಕ್ಷಯವಾಗಿ ಕೊಟ್ಟರೆ ಈ ದುರುಳ ದುಶ್ಯಾಸನ ಅದನ್ನು ಎಳೆದೆಗೆವನೆಂದು ಎಳೆಯಲು ಬಾರದು ಅಂಡರ್ವೇರನ್ನ ಕೊಟ್ಟೆ ಯಾರು. ಎಂತ ಮಾತ್ರಿ, ಇಡೀ ಜನ ಎಲ್ಲ ಬಿದ್ದು ನಕ್ಕರು. ನಾಟಕ ಆಡೋದ್ರಿಂದ ಮನುಷ್ಯನಲ್ಲಿ ಇಂಥ ಕ್ರಿಯೇಟಿವಿಟಿ ಬೆಳೀತದೆ. ಇವತ್ತಿನ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಇಲ್ಲ. ಇಲ್ಲೇ ನಮ್ಮ BO ಸಾಹೇಬ್ರದಾರ, ಶಿಕ್ಷಣದಲ್ಲಿ ಕ್ರಿಯೇಟಿವಿಟಿಗಳು ಬರೋದಕ್ಕೆ ಯಾವುದೇ ಪೂರಕವಾದಂಥದ್ದಿಲ್ಲ. ಪುಸ್ತಕ ಏನಿದೆ ಒಂದು ಪಾಠ ಹೇಳೋದು, ಆಟಗಳಿಂದ ಮಕ್ಕಳು ಕಲಿಯುವಂಥದ್ದಿಲ್ಲ, ಬರೀ ಹೋಮ್ವರ್ಕೆ. ಅದಕ್ಕೆ ಕವಿ ಭಾಳ ಚಂದ ಬರೀತಾನ, ಕಾನ್ವೆಂಟ್ ಶಾಲೆಗಳಲ್ಲಿ ಹೋಮ್ವರ್ಕ್ ಬರೆಸುವರು ಮಾಸ್ತರು. ಕಾನ್ವೆಂಟ್ ಶಾಲೆಗಳಲ್ಲಿ ಬರೆಸುವರು ಹೋಮ್ವರ್ಕ್ ಮಾಸ್ತರು, ಬರೆದು ನಮ್ಮ ಮಕ್ಕಳಾಗೋರ ಕಡೆಗೆ ಗುಮಾಸ್ತರು. ನೋಡ್ರಿ.